ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಇವತ್ತಂತೂ ಒಳ್ಳೆ ರೆಸಿಪಿ ಮಾಡಿದ್ದೀವಿ ಆ್ಯಂಡ್ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಈ ರೆಸಿಪಿ. ಯಾಕೆಂದರೆ ನಾವು ಗ್ಯಾಸ್ನೂ ಸಹ ಬಳಸದೆ ಯಾವುದೇ ರೀತಿ ನಾವು ತುಪ್ಪ ಯೂಸ್ ಮಾಡ್ದಂಗೆ ಈ ರೀತಿ ಒಂದು ಸಣ್ಣದಾಗಿ ಸ್ವೀಟ್ ಬರ್ಫಿ ಯಾವ ರೀತಿ ಮಾಡ್ಬೋದು ಅಂತ ನಾವು ತಿಳಿಸ್ಕೊಂಡು ಕೊಡ್ತೀವಿ. ನೋಡ್ತಿರ್ಬೋದು ವಿಡಿಯೋ ಕೊನೆಯಲ್ಲಿ ಹಾಕೋದು ನಾನು ವಿಡಿಯೋ ಮುಂಚೆನೇ ಯಾವ ರೀತಿ ಸ್ವೀಟ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿ ಬರ್ಫಿ. ಅರ್ಜೆಂಟಾಗಿ ಏನಾದರೂ ಫಂಕ್ಷನ್ಗೆ ಆ್ಯಂಡ್ ಯಾರಾನು ನೆಂಟರು ಬಂದಾಗ ಅಟ್ಲೀಸ್ಟ್ ಏನಾದರೂ ನಮ್ಮ ಮನೇಲೇ ನಾವು ಏನಾದರೂ ಫಂಕ್ಷನ್ ಮಾಡ್ಕೊತಾ ಇದ್ದೀವಿ ಸಣ್ಣ ಪುಟ್ಟದು ಅಂತ ಅಂದಾಗ ನಾವು ಈ ರೀತಿ ಮಾಡ್ಕೋಬೋದು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ, ಇದೊಂದು ಸ್ವೀಟು ನೀವು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಂಡು ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಯಾವ ರೀತಿ ಬರುತ್ತೆ ಅಂತ ವಿಡಿಯೋ ಎಲ್ಲ ಕೊನೆಯಲ್ಲಿ ನೋಡಾದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು, ತುಂಬ ಚೆನ್ನಾಗೂ ಬಂದಿತ್ತು ಸ್ವೀಟು. ಯಾವುದೇ ರೀತಿ ನಾವಿಲ್ಲಿ ಮೊದಲನೇ ಸತಿ ಹೇಳ್ದಂಗೆ ನಾನು ಗ್ಯಾಸ್ ಬಳಸಿರಲಿಲ್ಲ, ಏನೂ ಇಲ್ಲ. ಜಸ್ಟ್ ಒಂದು 2-3 ಸಾಮಗ್ರಿಗಳಿಂದ ಈ ರೀತಿ ಸ್ವೀಟ್ ಮಾಡ್ಕೋಬೋದು. ಮೊದಲನೇದಾಗಿ ನಾನು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕಡಲೆ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಡಲೆನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಬೌಲ್ ಆಗೋಷ್ಟು ಕಡಲೆನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದೀರೋ ಎಷ್ಟು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ 2 ಬೌಲು ಕಡಲೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ನಾವು ಮನೇಲಿ ಮಾಡ್ಕೊಬೋದು, ಯಾವುದೇ ರೀತಿ ರಿಸ್ಕ್ ಇರಲ್ಲ. ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಮಾಡ್ಕೊಬೋದು, 10 ಮಿನಿಟ್ಸ್ಗೆಲ್ಲ ಆಗುತ್ತೆ. ಸೊ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ, ಸಾಫ್ಟಾಗಿ ಬರೋ ರೀತಿ. ಅದು ಸಾಫ್ಟಾಗಿ ಬರೋ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅದರಲ್ಲೆಲ್ಲ ನೀಟಾಗಿ ಸ್ವಲ್ಪ ಜಲ್ಡೆ ಇಟ್ಕೋತೀನಿ. ಈ ರೀತಿ ಒಂದು ಸ್ವಲ್ಪ ಸೋಸ್ಕೋಬೇಕಾಗುತ್ತೆ. ಏಕೆಂದರೆ ಸ್ವೀಟ್ ಮಾಡ್ಕೋತಾ ಇದ್ದೀವಲ್ಲ, ಸ್ವಲ್ಪ ದಪ್ಪ ದಪ್ಪ ಥರ ಬಂದಿರುತ್ತೆ ನಾವು ರುಬ್ಕೊಂಡ್ರು. ಸೊ ಅದರಿಂದ ನಾನಿಲ್ಲಿ ನೀಟಾಗಿ ಇದು ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ಫಿಲ್ಟರ್ ನೀವು ಮಾಡ್ಕೊಳಲ್ಲ ಅಂದರೆ ಹಾಗೂ ಸಹ ನೀವು ಮಾಡ್ಬೋದು. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಇನ್ನೊಂಚೂರು ಚೆನ್ನಾಗಿ ಸಾಫ್ಟಾಗಿ ತುಂಬ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಇದನ್ನು ನಾನು ವೇಸ್ಟ್ ಮಾಡಲ್ಲ. ಮತ್ತು ಇದನ್ನು ನಾನು ಗ್ರೈಂಡಿಗೆ ಹಾಕಿ ರುಬ್ಕೊಂಡು ಹಾಕ್ಕೊತೀನಿ. ನಾನು ನೋಡ್ತಾ ಇದ್ದೀರಲ್ಲ ಇಷ್ಟು ಈ ರೀತಿ ನಾನು ನೀಟಾಗಿ ಸಾಫ್ಟಾಗಿ ಇಷ್ಟು ಬರಬೇಕು, ಸ್ಮೂತಾಗೆ ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದರೆ ನಮ್ಮ ಸ್ವೀಟಿಗೆ ಫಸ್ಟ್ನೇ ಇದು ಇದೆ. ಈ ರೀತಿ ಮಾಡ್ಕೋಬೇಕು ನಾವು. ಇದನ್ನು ಕ್ಲೀನಾಗಿ ನಾನು ನೆಕ್ಸ್ಟು ಅದೇ ಬೌಲಿಗೆ ಸಕ್ಕರೆ ಹಾಕೋತಾ ಇದ್ದೀನಿ. ನಾನು 1 ಬೌಲ್ ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಸಿಹಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ಶುಗರ್ ಪೇಷಂಟ್ ಇದ್ದಾರೆ ಅನ್ನೋರಾದರೆ ನೀವು ಬೆಲ್ಲ ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸಕ್ಕರೆನ ನೀಟಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಕ್ಲೀನಾಗಿ ರುಬ್ಕೋಬೇಕು, ಇಷ್ಟು ಸ್ಮೂತಾಗಿ ಬರಬೇಕು ಸಕ್ಕರೆನೂ. ಸೊ ನೆಕ್ಸ್ಟು ಕೋಕೋನಟ್ ಪೌಡರು, ನಾನು ಕೋಕೋನಟ್ ಇರುತ್ತಲ್ಲ ಅದನ್ನು ತುರ್ಕೊಂಡಿದ್ದೆ. ಸೊ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಫ್ರೆಶ್ಶಾಗಿ. ಆವಾಗ ತಾನೇ ನಾನು ತೆಂಗಿನಕಾಯಿ ಹೊಡೆದಿರೋದ್ರಲ್ಲಿ ನಾನು ನೀಟಾಗಿ ತುರ್ಕೊಂಡಿದ್ದೆ ಸಣ್ಣದಾಗಿ ಬರೋ ರೀತಿ. ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಲವಂಗ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಏಲಕ್ಕಿ ಘಮ ಘಮ ಅಂತ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡು ಎಲ್ಲ ನಾವಿವಾಗ ನೀಟಾಗಿ ತರಕಾರಿ ಅಂದರೆ ಯಾವ ರೀತಿ ಅಂದರೆ ನಾವು ತುಂಬ ಸಾಫ್ಟಾಗೆ ನಾವು ರುಬ್ಕೋಬೇಕಾಗುತ್ತೆ. ಅದರಿಂದ ಇಷ್ಟು ಇವಾಗ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದರೊಳಗಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಕ್ಲೀನಾಗಿ ಒಂದು ಸ್ಪೂನ್ ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗೋ ಥರ. ಆ್ಯಂಡ್ ನಾನು ಆವಾಗಲೇ ಹೇಳ್ದಾಗೆ ತುಂಬ ಈಸಿ ಆ್ಯಂಡ್ ತುಂಬ 10 ಮಿನಿಟ್ಸಲ್ಲೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾವು ಆರಾಮಾಗೆ ಮನೆಯಲ್ಲೇ ಮಾಡ್ಕೋಬೋದು.
ಯಾವುದೇ ರೀತಿ ನಾವು ಅದೇ ಫಸ್ಟ್ ನಾನು ಹೇಳ್ದಂಗೆ ಗ್ಯಾಸು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ತುಪ್ಪ ಯೂಸ್ ಮಾಡ್ಕೊಳೋದು ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆ್ಯಂಡ್ ಅದು ಇದು ಅಂತ ತೊಗೊಂಬರೋ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟು ನಾನಿಲ್ಲಿ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಬಾಯ್ಲ್ಡ್ ಮಾಡಿದ್ದೀನಿ, ಅದನ್ನು ಆರಕ್ಕೆ ಬಿಟ್ಟಿದೆ. ಸೊ ಅದನ್ನು 1-2 ಬೌಲ್ ಆಗೋಷ್ಟು ನೀವು ಹಾಕ್ಕೋಬೇಕು. ಅದು ಯಾಕೆಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕಲಿಸ್ಕೊಬೇಕಾಗುತ್ತೆ. ನೋಡ್ಕೊಂಡು ಕಲಿಸ್ಕೊಳ್ಳಿ ನೀವು. ಈ ರೀತಿ ಕ್ಲೀನಾಗೆ ಒಂದು ಹದವಾಗಿ ನಾವು ಕಲಿಸ್ಕೊಬೇಕಾಗುತ್ತೆ. ಈ ರೀತಿ ಕ್ಲೀನಾಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ, ಸಾಫ್ಟ್ ಬಂದಿದೆ. ಸೊ ಇವಾಗ ನಾನು ಇದನ್ನು ಕ್ಲೀನಾಗಿ ಕಲಿಸ್ಕೊಂಡಿದ್ದಾಯಿತು. ಆ್ಯಂಡ್ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕ್ಲೀನಾಗೆ ಇದು ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ನಾನು ಅದನ್ನು ಒಂದು ಸ್ವಲ್ಪ ಈ ರೀತಿ ರೌಂಡ್ ಶೇಪು ಸಹ ನಾವು ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯೂ ಸಹ ನಾವು ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊತೀರೋ ಅದು ನಿಮ್ಮಿಷ್ಟ, ಯಾವ ಶೇಪ್ ಮಾಡ್ಕೊತೀರೋ ಅನ್ನೋದು. ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಈ ಥರ ಮಾಡಿಕೊಂಡು ಈ ರೀತಿ ಪೇಪರಲ್ಲಿ ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಈ ರೀತಿ ನೀಟಾಗಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಕೋಕೋನಟ್ ಅಂದರೆ ಇದು ತೆಂಗಿನಕಾಯಿನ ತುರಿದಿದ್ನೆಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಸಹ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು, ಕೊಬ್ಬರಿನೂ. ಅದನ್ನು ನಾನು ಹಾಕ್ಕೊಂಡು ನೀಟಾಗಿ ಇದಕ್ಕೆ ಫುಲ್ಲು ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ರೀತಿ ಪೇಪರಲ್ಲಿ ನಾನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಎತ್ತಿರ್ತೀನಿ. ಫ್ರಿಜ್ಜಲ್ಲಿಡಿ, ಇಲ್ಲ ಫ್ರಿಜ್ ಇಲ್ಲ ಅಂತ ಅಂದರೆ ಈಚೆನೇ ಇಡಿ, ತಣ್ಣಗಿರೋ ಜಾಗದ ಹತ್ರ. ನಾನು ಈ ರೀತಿ 2 ಪೇಪರ್ 2ರಲ್ಲಿ ಈ ಥರ ಮಾಡಿಟ್ಟಿದ್ದೀನಿ. ಸೊ ಇದೆಲ್ಲ ಆದಮೇಲೆ 10 ಮಿನಿಟ್ಸ್ ಬಿಟ್ಟು ನಾನು ಇದನ್ನು ತೆಗಿತೀನಿ ನಾನು ಫ್ರಿಜ್ಜಿಂದ. ಸೊ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ತುಂಬ ಅಂದರೆ ತುಂಬ ಸಾಫ್ಟ್ ಆ್ಯಂಡ್ ವೆರಿ ಈಸಿ. ಯಾವುದೇ ರಿಸ್ಕ್ ಇಲ್ದಂಗೆ ನಾವು ಮನೆಯಲ್ಲೇ ಆರಾಮಾಗಿ ನಾವು ಇದನ್ನು ಮಾಡ್ಕೊಬೋದು. ನೋಡ್ತಾ ಇದ್ದೀರಾ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಬೇಕ್ರಿಯಲ್ಲಿ ಮಾಡೋವಂತಹ ಸ್ವೀಟ್ ಥರನೇ ಇತ್ತು. ನೀವು ಇದನ್ನು ಬೇಕಾದ್ರೆ ಟ್ರೈ ಮಾಡಿ, ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಯಾವುದೇ ರೀತಿ ನಾವಿಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಮಗೇನಾದರೂ ಮಾಡಬೇಕು ಅಂದರೆ ಕ್ವಿಕ್ಕಾಗಿ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.